ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೇತನ್. ವೀಕ್ಷಕರೇ, ಸಾಮಾಜಿಕ ಮಾಧ್ಯಮದಲ್ಲಿ ನಿನ್ನೆ ಒಂದು ಸಂಚಲನೆ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಏನು BMTC ಆಗ್ಬೋದು, KSRTC ಆಗ್ಬೋದು, ಜಾಹೀರಾತುಗಳ ಸಂಬಂಧಪಟ್ಟಂತೆ ಏನು ಪಾನ್ ಬೀಡ ಅಥವಾ ಏನು ಗುಟ್ಕಾ, ತಂಬಾಕು ಈ ರೀತಿ ಸಂಬಂಧಪಟ್ಟ ಜಾಹೀರಾತುಗಳನ್ನು ಹಾಕಲಾಗಿತ್ತು. ಆ ಜಾಹೀರಾತದಿಂದ ಸರಿಸುಮಾರು ಏನಿಲ್ಲ ಅಂದ್ರೆ 60 ಕೋಟಿ ರೂಪಾಯಿ ಬರ್ತಿತ್ತು ಅಂತ ಹೇಳಲಾಗ್ತಿತ್ತು. ಸ್ವತಃ ರಾಮಲಿಂಗಾರೆಡ್ಡಿ ಅವರೇ ಇದಕ್ಕೆ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇದರನ್ನ ನೋಡಿದಂತ ಒಂದಿಷ್ಟು ಕನ್ನಡ ಪರ ಹೋರಾಟಗಾರ ಆಗ್ಬೋದು, ಮತ್ತೆ ಇತರೆ ಯುವಕರ ಸಂಘ ಸಂಸ್ಥೆಗಳಾಗ್ಬೋದು, ರಾಜ್ಯದ ಪ್ರತಿಯೊಂದು ಮೂಲೆಯಲ್ಲಿ ಎಲ್ಲೆಲ್ಲಿ KSRTC ಬಸ್ಗಳು ಸಿಕ್ತೋ ಅಥವಾ BMTC ಬಸ್ಗಳು ಸಿಕ್ತೋ ಅದ್ರ ಬಗ್ಗೆಯಲ್ಲಿರುವಂತ ಜಾಹೀರಾತುಗಳನ್ನ ಪ್ರತಿಯೊಂದು ಅರ್ಧಾಕಿ ಅದ್ರ ಬಗ್ಗೆ ಆಕ್ರೋಶನ ವ್ಯಕ್ತಪಡಿಸಿದ್ರು. ಜೊತೆಗೆ ಈ ಆಕ್ರೋಶವನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ರಾಜ್ಯದ ಏನು ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಸ್ವತಃ ಇದ್ರ ಬಗ್ಗೆ ಒಂದಿಷ್ಟು ಗಮನ ಹರಿಸಿ ಅದನ್ನ ಆದೇಶವನ್ನು ಹೊರಡಿಸಿದ್ದಾರೆ. ಅದ್ರ ಸಂಪೂರ್ಣವಾಗಿ ಜಾಹೀರಾತುಗಳನ್ನ ಬಂದ್ ಮಾಡಬೇಕು, ಅದನ್ನ ನಿಷೇಧ ಮಾಡಬೇಕು ಅಂತ ಹೇಳಿದ್ದಾರೆ. ಅವರಿಗೆ ಸರ್ಕಾರಕ್ಕೆ ಧನ್ಯವಾದಗಳು ಹೇಳ್ತೀನಿ. ಜೊತೆಗೆ ಇನ್ನೊಂದು ಏನು ಅಂದ್ರೆ, ಜನರ ಒಂದಿಷ್ಟು ಅಭಿಪ್ರಾಯ ಏನು ಅಂದ್ರೆ, ಈ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿರೋದು ಏನು ಅಂದ್ರೆ, ಕೇಂದ್ರ ಸರ್ಕಾರ ಈ ತಂಬಾಕು ಅಥವಾ ಪಾನ್ ಮಸಾಲ ನಿಷೇಧ ಮಾಡ್ತಿದೆ ಅಂತ ಒಂದಿಷ್ಟು ಸುದ್ದಿ ಹರಿದಾಡ್ತಿದೆ. ಜೊತೆಗೆ ಇನ್ನೊಂದು ಏನು ಮುಖ್ಯ ಅಂದ್ರೆ, ನೀವೇನಾದ್ರೂ ಕೇಂದ್ರ ಸರ್ಕಾರ ಈ ತಂಬಾಕು ಅಥವಾ ಪಾನ್ ಮಸಾಲ ನಿಷೇಧ ಮಾಡ್ಲಿಲ್ಲ ಅಂದ್ರೆ ಇದ್ರ ಸಮಸ್ಯೆ ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ, ರಾಜ್ಯದ ಮೂಲೆ ಮೂಲೆಯಿಂದ ಅಥವಾ ದೇಶದ ಮೂಲೆ ಮೂಲೆಯಿಂದ ಹೊರದೇಶದಿಂದ ನಮ್ಮ ದೇಶಕ್ಕೆ ಪ್ರವಾಸಿಗರಿಗೆ ಬಂದಿರ್ತಾರೆ. ಈ ಗುಟ್ಕಾ ಪಾನ್ ಮಸಾಲ ಒಂದೊಂದ್ರಲ್ಲಿ ಏನಿಲ್ಲ, ಬರೀ BMTCಗೆ 60 ಕೋಟಿ ಬರುತ್ತೆ ಅಂದ್ರೆ, ಒಂದು ಏನು ಕ್ರಿಕೆಟ್ ಸ್ಟೇಡಿಯಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಜೊತೆಗೆ ಇನ್ನೊಂದು ಬೇರೆ ಸಂಘ ಸಂಸ್ಥೆಗಳೇನೋ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಇಷ್ಟಕ್ಕೆಲ್ಲ ಇನ್ನು ಎಷ್ಟು ಅಮೌಂಟ್ಗಳು ಬರ್ಬೋದು? ಬರೀ ಒಂದೇ ಒಂದು ಪ್ಯಾಕೆಟ್ 10 ರೂಪಾಯಿ ಒಂದು ಪ್ಯಾಕೆಟ್. ಅವ್ರೇನು ಸುಮ್ಮನೆ ಏನ್ ಬಿಡಲ್ಲ, ಹಾಕೊಂಡು ಅಲ್ಲೇ ಎಸ್ಬಿಟ್ಟು ಹೋಗ್ತಾರೆ. ಆ ಪ್ಯಾಕೆಟ್ ಇಂದ ಎಷ್ಟು ಹಾನಿಕರ ಆಗುತ್ತೆ, ಪರಿಸರಕ್ಕೆ ಹಾನಿಕರ ಆಗುತ್ತೆ. ಅವ್ರು ಹಾಕೊಳ್ಳುವಂತ ದೇಹಕ್ಕೆ ಹೋಗಿ ಏನ್ ಹಾಕತ್ತಾರಲ್ಲ ಕಣಕಣದಲ್ಲಿ ಕೇಸರಿ ಅಂತ, ಅವ್ರ ಆರೋಗ್ಯಕ್ಕೆ ಕೆಡುತ್ತೆ. ಅದೇನು ದ್ವಿದಳ ಧಾನ್ಯ ಆಗೋಯ್ತಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ತಿತ್ತು. ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಟ್ ಇದರಿಂದ ಏನಾಗುತ್ತೆ ಅಂದ್ರೆ, ರಸ್ತೆಗಳಲ್ಲಿ ಹೋಗ್ಬೋದು, ಜೊತೆಗೆ BMTC ಬಸ್ ಸ್ಟ್ಯಾಂಡ್ ಅಲ್ಲಿ ನೋಡ್ಬೋದು, ಜೊತೆಗೆ ರೈಲ್ವೆ ಸ್ಟೇಷನ್ ನೋಡ್ಬೋದು, ಜೊತೆಗೆ ಏನು ಮೆಟ್ರೋ ಸ್ಟೇಷನ್ ಹತ್ರ ನೋಡ್ಬೋದು. ಈ ಭಾಗದಲ್ಲಿ ಹೆಚ್ಚೆತ್ತಾಗಿ ಈ ಪಾನ್ ಮಸಾಲ ಉಗ್ದಿರುವಂತ, ಬೀಡ ಹಾಕೊಂಡು ಉಗ್ದಿರುವಂತದ್ನೆಲ್ಲ ನೋಡ್ಬೋದು. ಆ ರೀತಿ ಉಗ್ದಿಕ್ಕಿರ್ತಾರೆ. ಇದರಿಂದ ಏನ್ ಸಂದೇಶ ಕೊಡುತ್ತೆ? ನಮ್ಮ ಪರಿಸರನೂ ಹಾಳು, ಸ್ವಚ್ಛತೆನೂ ಹಾಳಾಗೋಗುತ್ತೆ, ಜೊತೆಗೆ ಅವನ ಆರೋಗ್ಯನೂ ಹಾಳಾಗೋಗುತ್ತೆ. ಇದರಿಂದ ಮನುಷ್ಯನ ಆರೋಗ್ಯ ಕೆಡಬಾರ್ದು. ಜನರ ಪರವಾಗಿ ಏನಾದ್ರೂ ಕೇಂದ್ರ ಸರ್ಕಾರ ನಿಂತುಕೊಳ್ಳುತ್ತೆ ಅಂದ್ರೆ, ಈ ಪಾನ್ ಬೀಡ ಅಥವಾ ಈ ಗುಟ್ಕಾ ತಂಬಾಕುಗಳನ್ನೇ ನಿಷೇಧ ಮಾಡುತ್ತೆ ಅಂತಂದ್ರೆ ಜನರು ಪ್ರತಿಯೊಬ್ರು ಕೇಂದ್ರ ಸರ್ಕಾರ ಅಭಿನಂದನೆ ತಿಳಿಸ್ತಾರೆ. ಒಂದು ವೇಳೆ ಏನಾದ್ರೂ ಇದು ಮಾಡ್ಲಿಲ್ಲ, ಇಲ್ಲ ನಾವು ಜಾಹೀರಾತು ಪರವಾಗಿ ನಿಂತ್ಕೋತೇವೆ, ನಮ್ಗೆ ಆದಾಯನೇ ಬೇಕು ಅಂದ್ರೆ, ಇದರ ಮುಂದಾಗುವಂತ ಆಲೋಚನೆಗೆ ಜನರು ಆಕ್ರೋಶವಾಗಿ ವ್ಯಕ್ತಪಡಿಸ್ತಾರೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಈ ಏನೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿದೆ, ಕೇಂದ್ರ ಸರ್ಕಾರ ಯಾವ ರೀತಿ ನಿರ್ಣಯ ತಗೋತೆ ಅಂತ ಕಾದ್ ನೋಡೋಣ. ಜನರ ಪರವಾಗಿ ನಿಂತ್ಕೊಳ್ಳುತ್ತೋ ಅಥವಾ ಜಾಹೀರಾತಿಗೆ ಆದಾಯ ಪರವಾಗಿ ನಿಂತ್ಕೊಳ್ಳುತ್ತಾ ನೋಡೋಣ. ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ.